ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಶ್ರೀ ಕುಮಾರನ್ ಗುರೂಜಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮ ಪ್ರಿಯ ಚಾನೆಲ್ ಜ್ಯೋತಿಷಿಯ ಕಣ್ಣುಗೆ ಸ್ವಾಗತ. ಇಂದು ನಾವು ನೋಡೋದು ಮಾರ್ಚ್ 30ರಿಂದ ಏಪ್ರಿಲ್ 5ರವರೆಗಿನ ವಾರ ಭವಿಷ್ಯ. ಈ ವಾರದಲ್ಲಿ ಯಾವ ರಾಶಿಗೆ ಏನು ಫಲ, ಯಾವ ಪೂಜೆ ಮಾಡಿದರೆ ಶುಭ ಫಲ ಸಿಗುತ್ತದೆ, ಯಾವ ಪರಿಹಾರಗಳನ್ನು ಅನುಸರಿಸಿದರೆ ಕಷ್ಟಗಳು ದೂರವಾಗುತ್ತವೆ ಅನ್ನೋದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಕೊನೆಯವರೆಗೆ ನೋಡುವುದನ್ನು ಮರೆಯಬೇಡಿ. ಈ ವಾರದಲ್ಲಿ ಗ್ರಹಗಳ ಸ್ಥಿತಿ ಸ್ವಲ್ಪ ಮಿಶ್ರ ಫಲವನ್ನು ನೀಡುತ್ತದೆ. ಕೆಲವರಿಗೆ ಹಣದ ಲಾಭ, ಇನ್ನೂ ಕೆಲವರಿಗೆ ಮಾನಸಿಕ ಒತ್ತಡ ಕಾಣಬಹುದು. ಆದರೆ ಭಯಬೇಡ, ಸರಿಯಾದ ಪೂಜೆ ಮತ್ತು ಪರಿಹಾರಗಳಿಂದ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಬಹುದು. ಮೇಷರಾಶಿ, ಏರೀಸ್. ಈ ವಾರ ನಿಮಗೆ ಕೆಲಸದಲ್ಲಿ ಪ್ರಗತಿ ಕಾಣುತ್ತದೆ. ಹಣದ ಆಗಮನವು ಹೆಚ್ಚಾಗಬಹುದು, ಆದರೆ ಖರ್ಚು ನಿಯಂತ್ರಣ ಅಗತ್ಯ. ಪರಿಹಾರ: ಪ್ರತಿ ಮಂಗಳವಾರ ಹನುಮಂತನಿಗೆ ಬೆಳ್ಳುಳ್ಳಿ ಇಲ್ಲದ ನೈವೇದ್ಯ ಅರ್ಪಿಸಿ. ಓಂ ಹನುಮತೆ ನಮಃ 21 ಬಾರಿ ಜಪ ಮಾಡಿ. ವೃಷಭರಾಶಿ, ಟಾರಸ್. ಈ ವಾರ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಹೊಸ ಅವಕಾಶಗಳು ಸಿಗಬಹುದು. ಸಂಬಂಧಗಳಲ್ಲಿ ನಂಬಿಕೆ ಇರಲಿ. ಪರಿಹಾರ: ಶುಕ್ರವಾರ ಲಕ್ಷ್ಮೀದೇವಿಗೆ ದೀಪ ಹಚ್ಚಿ ಬಿಳಿ ಹೂಗಳಿಂದ ಪೂಜೆ ಮಾಡಿ. ಮಿಥುನ ರಾಶಿ, ಜೆಮಿನಾಯ್. ಈ ವಾರ ಸ್ವಲ್ಪ ಒತ್ತಡ ಇರಬಹುದು, ಆದರೆ ನಿಮ್ಮ ಬುದ್ಧಿವಂತಿಕೆ ನಿಮಗೆ ಸಹಾಯ ಮಾಡುತ್ತದೆ. ಕೆಲಸದಲ್ಲಿ ಜಾಗ್ರತೆ ಅಗತ್ಯ. ಪರಿಹಾರ: ಬುಧವಾರ ವಿಷ್ಣು ದೇವರ ಪೂಜೆ ಮಾಡಿ, ತುಳಸಿ ದಳ ಅರ್ಪಿಸಿ. ಕಟಕ ರಾಶಿ, ಕ್ಯಾನ್ಸರ್. ಈ ವಾರ ನಿಮಗೆ ಉತ್ತಮ ಸಮಯ. ಹಣದ ಲಾಭ ಮತ್ತು ಸಂತೋಷ ದೊರೆಯುತ್ತದೆ. ಕುಟುಂಬದಲ್ಲಿ ಶುಭ ಘಟನೆಗಳು ನಡೆಯಬಹುದು. ಪರಿಹಾರ: ಸೋಮವಾರ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿ. ಓಂ ನಮಃ ಶಿವಾಯ ಜಪ ಮಾಡಿ. ಸಿಂಹರಾಶಿ, ಲಿಯೋ. ಈ ವಾರದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ಆದರೆ ಅಹಂಕಾರದಿಂದ ದೂರವಿರಿ. ಮಾತಿನಲ್ಲಿ ಜಾಗ್ರತೆ ಇರಲಿ. ಪರಿಹಾರ: ರವಿವಾರ ಸೂರ್ಯನಿಗೆ ಅರ್ಘ್ಯ ನೀಡಿ, ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡಿ. ಕನ್ಯಾ ರಾಶಿ, ವಿರ್ಗೋ. ಈ ವಾರದಲ್ಲಿ ಕೆಲಸದಲ್ಲಿ ಯಶಸ್ಸು ದೊರೆಯುತ್ತದೆ. ಹಣದ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಹೊಸ ಯೋಜನೆಗಳನ್ನು ಆರಂಭಿಸಬಹುದು. ಪರಿಹಾರ: ಬುಧವಾರ ಗಣಪತಿಗೆ ದುರ್ವೆ ಅರ್ಪಿಸಿ. ಓಂ ಗಣೇಶಾಯ ನಮಃ ಜಪ ಮಾಡಿ. ತುಲಾರಾಶಿ, ಲಿಬ್ರಾ. ಈ ವಾರದಲ್ಲಿ ಸಂಬಂಧಗಳಲ್ಲಿ ಸ್ವಲ್ಪ ಗೊಂದಲ ಕಾಣಬಹುದು. ಶಾಂತವಾಗಿ ನಿರ್ಧಾರ ತೆಗೆದುಕೊಳ್ಳಿ. ಕೆಲಸದಲ್ಲಿ ಸ್ಥಿರತೆ ಇರುತ್ತದೆ. ಪರಿಹಾರ: ಶುಕ್ರವಾರ ದೇವಿಗೆ ಕುಂಕುಮ ಅರ್ಪಿಸಿ, ದೀಪ ಹಚ್ಚಿ ಆರತಿ ಮಾಡಿ. ವೃಶ್ಚಿಕ ರಾಶಿ, ಸ್ಕಾರ್ಪಿಯೋ. ಈ ವಾರದಲ್ಲಿ ಹೊಸ ಅವಕಾಶಗಳು ಸಿಗುತ್ತವೆ, ಆದರೆ ಅತಿವಿಶ್ವಾಸ ಬೇಡ. ಹಣದ ಲಾಭ ಸಾಧ್ಯ. ಪರಿಹಾರ: ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡಿ, ಕೆಂಪು ಹೂಗಳನ್ನು ಅರ್ಪಿಸಿ. ಧನುರಾಶಿ, ಸ್ಯಾಜಿಟೇರಿಯಸ್. ಈ ವಾರದಲ್ಲಿ ಪ್ರಯಾಣ ಸಾಧ್ಯತೆ ಇದೆ. ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ. ಹೊಸ ಜ್ಞಾನ ಪಡೆಯುವ ಅವಕಾಶ. ಪರಿಹಾರ: ಗುರುವಾರ ದಕ್ಷಿಣಾಮೂರ್ತಿಗೆ ಪೂಜೆ ಮಾಡಿ, ಹಳದಿ ವಸ್ತ್ರ ಧರಿಸಿ. ಮಕರ ರಾಶಿ, ಕ್ಯಾಪ್ರಿಕಾನ್. ಈ ವಾರದಲ್ಲಿ ಶ್ರಮ ಹೆಚ್ಚುವಾಗಬಹುದು, ಆದರೆ ಫಲ ಕೂಡ ಸಿಗುತ್ತದೆ. ಕೆಲಸದಲ್ಲಿ ಏರಿಕೆ ಸಾಧ್ಯ. ಪರಿಹಾರ: ಶನಿವಾರ ಶನಿದೇವರಿಗೆ ಎಣ್ಣೆ ದೀಪ ಹಚ್ಚಿ, ಕಪ್ಪು ಎಳ್ಳು ದಾನ ಮಾಡಿ. ಕುಂಭರಾಶಿ, ಎಕ್ವೇರಿಯಸ್. ಈ ವಾರದಲ್ಲಿ ಸ್ನೇಹಿತರ ಸಹಾಯ ದೊರೆಯುತ್ತದೆ. ಹೊಸ ಯೋಜನೆಗಳು ಯಶಸ್ವಿಯಾಗುತ್ತವೆ. ಹಣದ ಲಾಭ ಸಾಧ್ಯ. ಪರಿಹಾರ: ಶನಿವಾರ ಹನುಮಂತನಿಗೆ ಬೆಲ್ಲ ನೈವೇದ್ಯ ಅರ್ಪಿಸಿ. ಮೀನರಾಶಿ, ಪೈಸೀಸ್. ಈ ವಾರದಲ್ಲಿ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ. ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ. ದೇವರ ಅನುಗ್ರಹ ಹೆಚ್ಚಾಗುತ್ತದೆ. ಪರಿಹಾರ: ಗುರುವಾರ ವಿಷ್ಣು ದೇವರ ಪೂಜೆ ಮಾಡಿ, ತುಳಸಿ ದೀಪ ಹಚ್ಚಿ. ಈ ವಾರದಲ್ಲಿ ಎಲ್ಲ ರಾಶಿಯವರು ಮಾಡಬೇಕಾದ ಸಾಮಾನ್ಯ ಪರಿಹಾರಗಳು: ಪ್ರತಿದಿನ ಬೆಳಿಗ್ಗೆ ದೀಪ ಹಚ್ಚಿ, ದೇವರನ್ನು ಸ್ಮರಿಸಿ. ಕನಿಷ್ಠ 11 ಬಾರಿ ಮಂತ್ರಜಪ ಮಾಡಿ. ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಲು ಧೂಪ ಮತ್ತು ಕರ್ಪೂರ ಹಚ್ಚಿ.
ಈ ವಾರ ಭವಿಷ್ಯ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ರಾಶಿ ಕಮೆಂಟ್ನಲ್ಲಿ ಬರೆಯಿರಿ. ಮುಂದಿನ ವಿಡಿಯೋದಲ್ಲಿ ನಿಮಗಾಗಿ ವಿಶೇಷ ಪರಿಹಾರಗಳನ್ನು ಹೇಳುತ್ತೇವೆ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡುತ್ತಿದ್ದೀರಾ, ಪ್ರತಿಯೊಬ್ಬರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಜೀವನದ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರೂಜಿಯವರು ಸೂಕ್ತ ಹಾಗೂ ಶಾಶ್ವತ ಪರಿಹಾರ ನೀಡುತ್ತಾರೆ. ಗುರೂಜಿಯ ಭೇಟಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ 7090402666.